ಹಾಯ್, ಹಲೋ, ನಮಸ್ಕಾರ. ಇವತ್ತು ನಾವು ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಖುಷಿಗೆ ಭಯಕ್ಕೆ ಫುಲ್ ಬೆವರು ತಗೊಂಡಿದ್ದೀವಿ. ಭಯನೂ ಇದೆ, ಅಷ್ಟೇ ಖುಷಿನೂ ಇದೆ. ಸೊ ಫ್ಲೈಟಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಮಿಡಲ್ ಕ್ಲಾಸವ್ರ ಖುಷಿನೇ ಹೀಗಲ್ವಾ? ಯಾವತ್ತಾದರೂ ಒಂದಿನ ಆ ಫ್ಲೈಟಲ್ಲಿ ನಾನು ಹೋಗಬೇಕು ಅಂತ ಚಿಕ್ಕವರಿಂದ ಕನ್ಸ್ಕೊಂಡಿರ್ತೀವಿ. ಆ ಕನಸನ್ನು ನನಸು ಮಾಡೋದಕ್ಕೆ ನನ್ನ ಗಂಡ ನನ್ನನ್ನು ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಟ್ಯಾಕ್ಸಿ ಡ್ರೈವರನ್ನು ನಮ್ಮ ಅಭಿಮಾನಿ ಆಗಿದ್ದರಿಂದ ಹುಷಾರಾಗಿ ಹೋಗಿ ಬನ್ನಿ ಅಂತ ಹೇಳಿದ್ರು. ಅದಾದಮೇಲೆ ನಾವು ಏರ್ಪೋರ್ಟ್ ಎಂಟ್ರಿ ತೊಗೊಂಡ್ವಿ. ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿತ್ತು. ಯಾಕಂದರೆ ತುಂಬ ಕಷ್ಟಪಟ್ಟು ಜೀವನ ಮಾಡಿದ್ದೀವಿ. ಈಗ ನಾವು ಹೀಗಿದ್ದೀವಿ ಅಂದರೆ ಅದಕ್ಕೆ ನಮ್ಮ ದಿಟ್ಟತನ ಆಗಿರಲಿ, ನಮ್ಮ ಪ್ರೀತಿ ಆಗಿರಲಿ, ನಮ್ಮಿಬ್ಬರ ಮೇಲಿರುವಂತಹ ಗೌರವ ಆಗಿರಲಿ ತುಂಬ ಹೆಚ್ಚಾಗಿದೆ. ಸೊ ನಾವೀಗ ಫಸ್ಟು ವಿಮಾನದಲ್ಲಿ ಹೋಗಬೇಕು ಅಂದರೆ ಏನೇನು ಮಾಡಬೇಕು, ಏರ್ಪೋರ್ಟಿಗೆ ಹೋದರೆ ಏನೇನು ಮಾಡಬೇಕು ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ನೀವು ಟಿಕೆಟ್ ಬುಕ್ ಮಾಡ್ಕೊಳ್ಬೇಕು. ಬುಕ್ ಮಾಡಿಕೊಂಡಾಗ ನಿಮಗೆ ಒಂದು QR ಕೋಡ್ ಬಂದಿರುತ್ತೆ. ಆ QR ಕೋಡ್ನೇ ನಾವಿಲ್ಲಿ ಸ್ಕ್ಯಾನ್ ಮಾಡ್ತಾ ಇರೋದು. ಸೊ ನೀವು 1-2 ತಿಂಗಳು ಮುಂಚೆ ಮಾಡ್ಕೊಳ್ತೀರಾ ಅಂದರೆ ಫ್ಲೈಟ್ ಟಿಕೆಟ್ ಸ್ವಲ್ಪ ಕಮ್ಮಿ ಇರುತ್ತೆ. ಇನ್ನೇನು ಒಂದು 10 ಡೇಸ್ ಇದೆ, 5 ಡೇಸ್ ಇದೆ, ಆ ಥರ ಏನಾದ್ರು ಬುಕ್ ಮಾಡ್ಕೊಳ್ತೀರಾ ಅಂದರೆ ಸ್ವಲ್ಪ ಫ್ಲೈಟ್ ಚಾರ್ಜಸ್ ಜಾಸ್ತಿನೇ ಇರುತ್ತೆ. ನಮಗೆ ಸ್ವಲ್ಪ ಫ್ಲೈಟ್ ಚಾರ್ಜಸ್ ಜಾಸ್ತಿನೇ ಇತ್ತು. ಅದಾದಮೇಲೆ ನಾವಿಲ್ಲಿ ಬೋರ್ಡಿಂಗ್ ಪಾಸ್ ತೊಗೊಳೋದಕ್ಕೆ ನಾವಿಲ್ಲಿ ಬಂದು ನಿಂತ್ಕೊಳ್ಬೇಕಾಗುತ್ತೆ. ಇಲ್ಲಿ ಒಬ್ಬ ಪರ್ಸನ್ಗೆ 15 kg + 7 kg 2 ಬ್ಯಾಗ್ ಅಲೋಡ್ ಇರುತ್ತೆ. 15 kg ಬ್ಯಾಗ್ನ ನಾವು ಇಲ್ಲೇ ಕಳಿಸ್ಕೊಡ್ಬೇಕಾಗುತ್ತೆ. ಬ್ಯಾಗ್ ಬಂದು 14 kg ಇತ್ತು. ಸೊ ಸೇಫ್ 15 kg ಮೇಲಿತ್ತು ಅಂದರೆ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಅದಕ್ಕೆ ಕರೆಕ್ಟಾಗಿ ತೊಗೊಂಡು ಹೋಗಿ ನಾವಿಬ್ಬರು 2 days to 3 days ಹೋಗ್ತಾ ಇರೋದ್ರಿಂದ ನಮ್ಗೆ ಇಷ್ಟು ಬಟ್ಟೆ ಸಾಕಾಗಿತ್ತು. ಅಲ್ಲಿ ಹೋಗಿ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದೆ, ನನಗೆ ಇದು ಫಸ್ಟ್ ಫ್ಲೈಟ್ ಆಗಿರೋದ್ರಿಂದ ನನಗೆ ಕಿಟಕಿ ಕಡೆ ಏನಾದರೂ ಸೀಟ್ ಸಿಗ್ಬೋದಾ ಅಂತ. ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾತಾಡಿ ಓಕೆ ಮ್ಯಾಮ್ ಅಂತ ಹೇಳಿ ಅವರು ನನಗೆ ಆ ವಿಂಡೋ ಸೀಟ್ನ ಮಾಡಿಕೊಟ್ರು. ನಿಜವಾಗ್ಲೂ ಖುಷಿ ಆಯಿತು. ಇದಾದಮೇಲೆ ನಮ್ಮ ಬ್ಯಾಗ್ ಅಲ್ಲಿಂದ ಹೋಯಿತು. ನಾವು ಏನು 7 kg ಬ್ಯಾಗ್ ಇದೆ ಆ ಬ್ಯಾಗ್ನ ತೊಗೊಂಡು ಏನಾದ್ರು ತಿನ್ಕೊಳ್ಳೋಣ ಅಂತ ಹೇಳಿ ಒಳಗಡೆ ಹೋದ್ವಿ. ಅದಕ್ಕೆ ಮುಂಚೆ ನಾವು ಇಮಿಗ್ರೇಷನನ್ನು ಮುಗಿಸ್ಕೊಳ್ಬೇಕಾಗಿರುತ್ತೆ. ಈ ಇಮಿಗ್ರೇಷನಲ್ಲಿ ಯಾವುದೇ ಥರ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ. ಅದರಿಂದ ನಾನು ವಿಡಿಯೋ ಮಾಡಿಲ್ಲ. ಅದಾದಮೇಲೆ ನಾನು KFCನ ಚಾಯ್ಸ್ ಮಾಡಿಕೊಂಡೆ. ಯಾಕಂದರೆ ಅಲ್ಲಿ ಏನೇ ತಿಂದ್ರೂ ತುಂಬ ಕಾಸ್ಟ್ಲಿ ಇದೆ. ನಿಜವಾಗ್ಲೂ ನೀವು ಹೋಗುವಾಗ ಹೊರಗಡೆಯಿಂದ ಏನಾದ್ರು ತಿನ್ಕೊಂಡು ಹೋಗಿ, ಇಲ್ಲಾಂದರೆ ಪಾರ್ಸಲ್ ತೊಗೊಂಡು ಹೋಗಿ. ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾವಲ್ಲಿ ಹೋಗಿ KFCನ ಚಾಯ್ಸ್ ಮಾಡ್ಕೊಂಡಿದ್ರಿಂದ ಪರವಾಗಿಲ್ಲ ಅನ್ನಿಸ್ತು ರೇಟು. ಸೊ ಹೊರಗಡೆ ತಿಂದಷ್ಟೇ ರೇಟ್ ಅನ್ನಿಸ್ತಾ ಇತ್ತು. ಅದಾದಮೇಲೆ ಡೈರೆಕ್ಟ್ ನಮಗೆ ಎಂಟ್ರಿ ಸಿಕ್ಕಿದ್ದು ವಿಮಾನದೊಳಗೇ. ಸೊ ಹೊರಗಡೆಯಿಂದ ಹೋಗ್ಬೋದು, ವಿಮಾನ ಮುಂದೆ ನಿಂತ್ಕೊಂಡು ಫೋಟೋ ತೊಗೊಳ್ಬೋದು ಅಂತ ಅಂದ್ಕೊಂಡ್ವಿ, ಆದರೆ ಆಗಲಿಲ್ಲ. ಸೊ ಡೈರೆಕ್ಟ್ ಎಂಟ್ರಿ ಇದ್ದಿದ್ದರಿಂದ ಹೋಗ್ತಾ ಇದ್ದೆ. ನನ್ನ ಮುಖದಲ್ಲಿ ಭಯ ನೋಡಿ, ನಿಜವಾಗ್ಲೂ ಏನೋ ಒಂಥರ ಭಯ, ಏನಾಗುತ್ತೋ ಏನೋ, ಅಷ್ಟು ಮೇಲೆ ಹೋಗ್ತೀವಾ, ಎಲ್ಲೋ ನಿಂತ್ಕೊಂಡು ಒಂದು ವಿಮಾನಕ್ಕೆ ಬಾಯ್ ಮಾಡ್ತಾ ಇದ್ವಿ. ಆ ವಿಮಾನದೊಳಗೆ ನಾವು ಹೋಗ್ತಾ ಇದ್ದೀವಿ ಅಂದರೆ ನಿಜವಾಗ್ಲೂ ಎಷ್ಟು ಖುಷಿ ಅಲ್ವಾ. ಹಾಗೆ ಫ್ಲೈಟ್ ಬ್ಯಾಗೇಜಲ್ಲಿ ಕೆಲವೊಂದು ಐಟಮ್ಸ್ಗಳು ಅಲೋಡ್ ಇರೋದಿಲ್ಲ. ನೈಫ್ ಆಗಿರ್ಬೋದು, ಶಾರ್ಪ್ ಐಟಮ್ಸ್ಗಳಾಗಿರ್ಬೋದು, ಆ ಥರದ್ದು ಏನೂ ಅಲೋಡ್ ಇರೋದಿಲ್ಲ. ಹಾಗೆ ನಿಮ್ಮ ಕ್ಯಾರಿ ಬ್ಯಾಗಲ್ಲಿ ನೀವು ಬೇಕಾದಂತಹ ಪವರ್ ಬ್ಯಾಂಕ್, ಚಾರ್ಜರ್ಸ್, ಹೇರ್ ಸ್ಟ್ರೈಟ್ನರ್ ಏನು ಬೇಕಾದ್ರೂ ತೊಗೊಂಡು ಹೋಗ್ಬೋದು. ಆದರೆ ನಾವೇನು ಲಗೇಜ್ ಕಳಿಸಿದ್ವಲ್ಲ ಆ ಬ್ಯಾಗಲ್ಲಿ ನಾವೇನೂ ತೊಗೊಂಡು ಹೋಗೋ ಹಾಗಿಲ್ಲ. ಅದಕ್ಕೋಸ್ಕರ ಅದ್ರಲ್ಲಿ ಬರೀ ಬಟ್ಟೆ ಮಾತ್ರ ಇರಬೇಕು. ಹಾಗೆ ನಮ್ಮ ಫ್ಯಾಮಿಲಿಗೆ ವಿಡಿಯೋ ಕಾಲ್ ಮಾಡಿ ಫ್ಲೈಟ್ನ ತೋರಿಸ್ತಾ ಇದ್ದೆ. ನಮ್ಮಮ್ಮ ಕೇಳ್ತಾಯಿದ್ರು ಡ್ರೈವರ್ ಬಂದಿದ್ದಾರಾ ಅಂತ. ಅಲ್ಲಿರೋರೆಲ್ಲ ನಗಾಡ್ತಾಯಿದ್ರು, ಇಲ್ಲ ಇನ್ನೂ ಡ್ರೈವರ್ ಬಂದಿಲ್ಲ, ಬರ್ತಾರೆ ಅಂತ. ನಿಜವಾಗ್ಲೂ ಈ ಥರ ಒಂದು ಹೋಗ್ತೀವಿ ಅಂತ ನಾವು ಕನಸಲ್ಲೂ ಅಂದ್ಕೊಂಡಿದ್ದಿಲ್ಲ. ಎಲ್ಲ ಒಂದು ಆ ದೇವರ ಕೃಪೆ ಅಂತಲೇ ಹೇಳ್ಬೋದು. ನಿಮ್ಮೆಲ್ಲರ ಆಶೀರ್ವಾದ, ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ನಾವೆಲ್ಲ ಕಡೆ ಹೋಗೋದಕ್ಕೂ ನಮಗೆ ಒಂದು ಸ್ಫೂರ್ತಿ ಸಿಗ್ತಾ ಇದೆ. ನಾವೆಲ್ಲ ಕೂತ್ಕೊಂಡು ಸೆಟ್ಲ್ ಆದಮೇಲೆ ಒಂದ್ಸಲಿ ಗಗನ ಸಖಿಯರು ಬಂದು ಎಲ್ಲ ಒಂದು ಕಬೋರ್ಡ್ಗಳನ್ನ ಚೆಕ್ ಮಾಡಿ ಕ್ಲೀನಾಗಿ ಕ್ಲೋಸ್ ಮಾಡಿ ಹೋಗ್ತಾರೆ. ಎಷ್ಟು ಚಂದ ಅಲ್ಲ. ಇಷ್ಟೆಲ್ಲ ಆದಮೇಲೆ ನಮ್ಮ ಫ್ಲೈಟ್ ಹೊರಡೋಕ್ಕೆ ಸ್ಟಾರ್ಟ್ ಆಗಿದ್ದಂತೂ ಸೂಪರ್ ಸ್ಪೀಡಲ್ಲಿತ್ತು. ಅದು ಆಕಾಶದಲ್ಲಿ ಹಾರ್ತಾ ಇದ್ದರೆ ನಾವು ಹಕ್ಕಿಗಳಂತೆ ಹಾರ್ತಾ ಇದ್ದೀವೇನೋ ಅನ್ನಿಸ್ತಾ ಇತ್ತು. ಹಕ್ಕಿಯಾಗೆ ಹಾರಾಡಬೇಕು ಅಂತ ಆಸೆ ಇದ್ದಿದ್ದು ನನಗೆ ಅದಂತೂ ಫುಲ್ಫಿಲ್ ಆಯಿತು ಅಂತ ಹೇಳ್ಬೋದು. ಮೇಲೆ ಹೋದ್ಮೇಲೆ ಯಾವ ದಾರಿ ಏನೂ ಕಾಣಿಸ್ತಾ ಇದ್ದಿಲ್ಲ. ನನಗಂತೂ ಖುಷಿಗೆ ಆನಂದ ಬಾಷ್ಪನೇ ಬಂತು ಅಂತ ಹೇಳ್ಬೋದು. ತುಂಬ ಖುಷಿಯಾಗಿತ್ತು ರೀ. ಕಣ್ಣು ಮುಚ್ಕೊಂಡು ಬಿಡೋಷ್ಟೊತ್ತಿಗೆ ಗೋವಾ ಬಂದೇ ಬಿಡ್ತೀವಿ.
ಏನು ಜಸ್ಟ್ 55 ಮಿನಿಟ್ಸ್ ಟ್ರಾವೆಲ್ ಆಗಿರೋದ್ರಿಂದ ಜಾಸ್ತಿ ದೂರ ಏನು ಅನಿಸ್ಲಿಲ್ಲ. ಹಾಗೆ ಬಂದು ಇಳಿದಿದ್ದೆ ತಡ. ಒಂದು ಗಾಡಿ ಹತ್ತಿ ಇಳಿದ್ರೆ ಹೇಗಾಗುತ್ತೋ ಅಷ್ಟಾಯಿತು. ಜೀವನ ಅಂದಮೇಲೆ ಎಲ್ಲರಿಗೂ ಕಷ್ಟ ಇರುತ್ತೆ. ಆದರೆ ನಾವು ಪ್ರತಿದಿನ ಪ್ರತಿ ಕ್ಷಣ ಏನು ಸಾಧನೆ ಮಾಡ್ತಾಯಿದ್ದೀವಿ, ಸಣ್ಣ ಪುಟ್ಟ ವಿಷಯಗಳಲ್ಲಿ ಎಷ್ಟು ಖುಷಿ ಪಡ್ತಾ ಇದ್ದೀವಿ, ನಾವೆಷ್ಟು ಚೆನ್ನಾಗಿದ್ದೀವಿ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಕ್ಷಣವೂ ಎಂಜಾಯ್ ಮಾಡಿ. ಅದಾದಮೇಲೆ ನಾವು ಗೋವಾ ಬಂದು ಗೋವಾ ಏರ್ಪೋರ್ಟಲ್ಲಿ ಇಳಿದಿದ್ದಾಯಿತು, ಬ್ಯಾಗೇಜ್ನ ಕಲೆಕ್ಟ್ ಮಾಡ್ಕೊಂಡಿದ್ದು ಆಯಿತು. ಇಷ್ಟೆಲ್ಲ ಆಗಿದ್ಮೇಲೆ ನಾವು ಗೋವಾದಲ್ಲಿ ಎಲ್ಲಿಗೆ ಹೋದ್ವಿ, ನಾರ್ತ್ ಗೋವಾ ಹೋಗಿದ್ವಾ, ಸೌತ್ ಗೋವಾ ಹೋಗಿದ್ವಾ, ನಮಗೆ ಎಷ್ಟು ಖರ್ಚಾಯಿತು, ನಾವಲ್ಲಿ ಏನೇನು ಮಾಡಿದ್ವಿ, ಹೇಗೆ ಗಾಡಿ ರೆಂಟಲ್ ಬೈಕ್ನ ತೊಗೊಂಡ್ವಿ, ಎಲ್ಲ ಅಪ್ಡೇಟ್ಸನ್ನು ಕೊಡ್ತೀನಿ. ನನ್ನ ಮತ್ತೊಂದು ವಿಡಿಯೋಗೋಸ್ಕರ ನೀವು ಕಾಯ್ತಾ ಇದ್ದೀರಾ ಅನ್ನೋದಾದರೆ ಈ ಕೂಡಲೇ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಹಾರೈಕೆ ಹೀಗೆ ಇದ್ದಷ್ಟು ನಾವು ಇನ್ನೂ ಹೆಚ್ಚು ಬೆಳೆಯೋದಕ್ಕೆ ಸ್ಫೂರ್ತಿಯಾಗುತ್ತೆ. ದಯಮಾಡಿ ನಮ್ಮ ವಿಡಿಯೋನ ಲೈಕ್ ಮಾಡಿ. ಈ ರೀತಿಯ ಟ್ರಾವೆಲ್ ಆ್ಯಂಡ್ ಒಳ್ಳೆ ಕಂಟೆಂಟ್ ವೀಡಿಯೋಸ್ಗಳಿಗಾಗಿ ನಮ್ಮನ್ನು ಫಾಲೋ ಮಾಡ್ತಾಯಿರಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ.